ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಯಾರಯ್ಯ ಅಂತ ಒಂದು ಪ್ರಶ್ನೆ ಬಂತಂತೆ. ಯಾರು ನಮ್ಮನ್ನು ಕತ್ತಲಿನಿಂದ ಬೆಳಕಿಗೆ ಕರ್ಕೊಂಡು ಹೋಗ್ತಾನೋ ಅವನನ್ನು ಗುರು ಅಂದ್ರಂತೆ. ಗು ಅಂದರೆ ಕತ್ತಲು ಅಂತ, ರಾ ಅಂದರೆ ಬೆಳಕು ಅಂತ. ಉದಾಹರಣೆಗೆ ಗು ಅನ್ನೋದು ಕತ್ತಲಲ್ಲಿ ಮುನ್ನಡೆಯೋದಕ್ಕೆ ಗು ಅಂತಾರೆ. ಇನ್ನೂ ಸ್ವಲ್ಪ ಹೊತ್ತಾದ್ಮೇಲೂ ಕೂಡ ಅವನು ಕತ್ತಲಲ್ಲೇ ಮುನ್ನಡೆದ್ರೆ ಏನಾಗಿ ಆದ್ರಂತೆ ಮತ್ತೆ ಗೂನಲ್ಲಿ ಇದ್ದಾರಂತೆ. ನಿರಂತರವಾಗಿ ಕತ್ತಲಲ್ಲಿದ್ದರೆ ಅವನ ಹೆಸರೇನು ಬರುತ್ತೆ? ಗು ಪ್ಲಸ್ ಗು ಪ್ಲಸ್ ಗು 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 ಅಂತರಂತೆ. ಹೀಗೆ ಗುಗ್ಗು ಅನ್ನತಕ್ಕಂಥ ಬಂತು. ಗು ಅಂದರೆ ಕತ್ತಲು ಅಂತ. ಯಾರು ಕತ್ತಲಿನಿಂದ ರಕಾರವಾಗಿರ್ತಕ್ಕಂಥ ರೇ ಆಫ್ ಲೈಟ್ ಅಂತ ಏನು ಹೇಳ್ತೀರಾ ಅದಕ್ಕೆ ಕರ್ಕೊಂಡೋದ್ರೆ ಬೆಳಕು ಅಂತಾರೆ. ಇದಕ್ಕೆ ಗುರು ಅಂತ ಕರೀತಾರೆ. ಹಾಗೆಯೇ ಅಜ್ಞಾನವನ್ನು ಹೋಗಲಾಡಿಸ್ತಕ್ಕಂಥವನು, ಬೆಳಕಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಕ್ಕಂಥವನು, ಎಲ್ಲ ವಿಷಯಗಳ ಬಗ್ಗೆ ತಿಳುವಳಿಕೆ ಕೊಡ್ತಾ ಇರ್ತಕ್ಕಂಥವನೇ ಗುರು. ಈ ಗುರು ಯಾರು ಅಂತ ಕೇಳಿದ್ರಂತೆ. ದ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್, ಏನು ಒಂದು ಅಣುವಿನಲ್ಲಿ ಕೇಂದ್ರ ಭಾಗ ಇದೆ, ಅದು ಸೂರ್ಯನೇ ಆಗಿರ್ಬೋದು, ಸೋಲಾರ್ ಸಿಸ್ಟಮ್ನಲ್ಲಿ ಒಂದು ಅಣುವಿನಲ್ಲಾಗಿರ್ಬೋದು, ಒಬ್ಬ ಮನುಷ್ಯನಲ್ಲಾಗಿರ್ಬೋದು. ಇದಕ್ಕೆ ಬ್ರಹ್ಮ ಅಂತ ಕರೀತಾರೆ. ಈ ಬ್ರಹ್ಮ ಹೇಗಪ್ಪ ಕಾರ್ಯವನ್ನು ಮಾಡ್ತಾನೆ ಅಂದರೆ ಅಗ್ನಿಯಿಂದ, ಸೂರ್ಯನ ಬೆಳಕಿರ್ತಕ್ಕಂಥ ಅಗ್ನಿಯಿಂದ ಕೆಲಸ ಮಾಡ್ತಾನಂತೆ. ಅಗ್ನಿಗೆ ವಿಷ್ಣು ಅಂತ ಕರೀತಾರೆ. ಇದನ್ನು ಹೇಗಪ್ಪ ಆ್ಯಕ್ಟಿವೇಟ್ ಮಾಡುತ್ತೆ ಅಂದರೆ ಒಂದು ಪ್ರಕೃತಿ ಅನ್ನತಕ್ಕಂಥ ಮ್ಯಾಟರ್ನ ಆ್ಯಕ್ಟಿವೇಟ್ ಮಾಡುತ್ತಂತೆ. ಈ ಮ್ಯಾಟರ್ಗೆ ಮಹೇಶ್ವರ ಅಂತಂತೆ. ಹಾಗೆಯೇ ಒಂದು ದೇಹದ ರಚನೆ, ಜೀವಂತ ದೇಹ ಅಂದರೆ ಏನು ಅಂದ್ರಂತೆ ಬ್ರಹ್ಮನಾಗಿರ್ತಕ್ಕಂಥ ಆತ್ಮ ಅಥವಾ ನ್ಯೂಕ್ಲಿಯಸ್. ದಿ ಎನರ್ಜಿ ಆಫ್ ದಿ ಫಿಸಿಕಲ್ ಬಾಡಿ ಈಸ್ ಕಾಲ್ಡ್ ಆಸ್ ವಿಷ್ಣು. ದಿ ಕಂಟೈನರ್ ಆಫ್ ದಿ ಎನರ್ಜಿ ಈಸ್ ಬಾಡಿ ಈಸ್ ಕಾಲ್ಡ್ ಆಸ್ ಮಹೇಶ್ವರ. ಈ ಮೂರು ಇರುತ್ತಂತೆ. ಈ ಬ್ರಹ್ಮ ವಿಷ್ಣು ಮಹೇಶ್ವರರ ವಾಸಸ್ಥಾನ ಯಾವುದಪ್ಪ ಅಂದರೆ ಈ ದೇಹ ಅಂದ್ರಂತೆ. ಇದು ಈ ಬ್ರಹ್ಮ ವಿಷ್ಣು ಮಹೇಶ್ವರನ್ನು ದಾಟಿದ್ರೆ ಹೇಗಿರುತ್ತೆ ಅಂದ್ರಂತೆ. ಈ ಬ್ರಹ್ಮ ಬಂದು ಸ್ವಾಧಿಷ್ಠಾನ ಅಂತ ಯೋಗದಲ್ಲಿ ಹೇಳ್ತಾರೆ. ಅದನ್ನು ಸೂರ್ಯನ ಸ್ಥಾನ ಶರೀರದಲ್ಲಿ, ಪರಮಾತ್ಮನ ಸ್ಥಾನ ಸಹಸ್ರಾರದಲ್ಲಿದೆ. ಹಾಗೆಯೇ ಪರಮಾತ್ಮನಿಗೂ ಈ ಪರಮಾತ್ಮನು ಸಹಸ್ರಾರದಲ್ಲಿದ್ದಾನೆ, ಆತ್ಮನು ಬ್ರಹ್ಮನಲ್ಲಿದ್ದಾನೆ, ನಾಭಿಯ ಕೆಳಗಡೆಗಿದ್ದಾನೆ. ಇವರಿಬ್ಬರ ಮಧ್ಯದ ಜಾಗ ಏನಿದೆ ಅದೇನು ಓದಿರುತ್ತೆ? ಇದಕ್ಕೆ ಚಕ್ರಗಳು ಓದಿರುತ್ತೆ. ಈ ದಾರಿಯಲ್ಲಿ ನಾನು ಹೋಗ್ತಾ ಇದ್ದರೆ ಏನಾಗುತ್ತೆ ಅಂತ ಒಬ್ಬ ಕೇಳಿದಂತೆ, ಸ್ವಾಮಿ ನೀವು ಈ ಕಡೆ ಪರಮಾತ್ಮನ ಕಡೆಗೆ ಬ್ರಹ್ಮನಿಂದ ಹೋಗ್ತಾ ಇದ್ದೀರಾ, ಹಾಗಾಗಿ ಆ ವ್ಯವಸ್ಥೆಗೆ ಪರಬ್ರಹ್ಮ ಅಂದಿರುತ್ತೆ. ಪರಬ್ರಹ್ಮ ಅಂದರೆ ಚಕ್ರಗಳಲ್ಲಿ ಪ್ರಯಾಣ. ಅದರಲ್ಲಿ ಹೇಗಿರುತ್ತೆ ಅಂದ್ರಂತೆ, ಬೆಳಕಿನ ವೇಗಕ್ಕಿಂತ ಜಾಸ್ತಿ ವೇಗದಲ್ಲಿ ಇಡೀ ಮನಸ್ಸು, ದೇಹ, ಇಂದ್ರಿಯಗಳೆಲ್ಲ ಹೋಗ್ತಾ ಇರುತ್ತಂತೆ. ನೋಟವೆಲ್ಲ ಬೆಳಕಿನ ವೇಗಕ್ಕಿಂತ ಜಾಸ್ತಿ ಅಂತೆ. ಹಾಗಾಗಿ ಬೆಳಕು ಏನೇನು ಮಾಡುತ್ತೆ ಅನ್ನತಕ್ಕಂಥ ಸಮಸ್ತ ಜ್ಞಾನವು ಆ ಮಾನವನಿಗೆ ತನ್ನೊಳಗೆ ಜಗತ್ತಿನ ಜ್ಞಾನ ನಿರ್ಮಾಣವಾಗುತ್ತಂತೆ. ಆ ವ್ಯವಸ್ಥೆ ಏನು ಅಂದ್ರಂತೆ, ಪರಮಾತ್ಮನಾಗಿರ್ತಕ್ಕಂಥ ಸಹಸ್ರಾರ, ಬ್ರಹ್ಮನಾಗಿರ್ತಕ್ಕಂಥ ಸ್ವಾಧಿಷ್ಠಾನ ಎರಡರ ಮಧ್ಯದಲ್ಲಿರೋದರಿಂದ ಇದಕ್ಕೆ ಪರಬ್ರಹ್ಮ ಅಂದ್ರಂತೆ. ಯಾರು ಈ ವ್ಯವಸ್ಥೆಯನ್ನು ಮುಟ್ತಾರೋ ಅವರಿಗೆ ಲೋಕದ ಜ್ಞಾನ ತಾನಾಗಿ ಬರುತ್ತೆ. ಮತ್ತೊಬ್ಬರಿಂದ ಪಾಠ ಬೇಕಾಗಿಲ್ಲ. ಇಡೀ ಜಗತ್ತನ್ನು ತನ್ನೊಳಗೆ ನೋಡ್ತಾನೆ. ಆ ಕ್ರಿಯೆಗೆ ಪರಬ್ರಹ್ಮ ಅಂತ ಕರೀತಾರೆ. ಹಾಗೆಯೇ ಸಾಕ್ಷಾತ್ ಗುರು ಬ್ರಹ್ಮನೂ ಅಲ್ಲ, ವಿಷ್ಣುವೂ ಅಲ್ಲ, ಮಹೇಶ್ವರವೂ ಅಲ್ಲ. ಗುರು ಸಾಕ್ಷಾತ್ ಪರಬ್ರಹ್ಮ. ತಸ್ಮೈ ಶ್ರೀ ಗುರುವೇ ನಮಃ. ಇಂತಹ ಗುರುವನ್ನು ಆರಿಸ್ಕೊಂಡು ನಿನ್ನೊಳಗೆ ನೀನು ಹೋಗು, ಕತ್ತಲಿನಿಂದ ಬೆಳಕಿನ ಕಡೆಗೆ ಹೋಗು ಅನ್ನತಕ್ಕಂಥ ವ್ಯವಸ್ಥೆಯನ್ನು ಈ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ